ಬೆಂಗಳೂರಿನ ಆರ್ಟಿ ನಗರದ ಕಟ್ಟಡವೊಂದರಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಗ್ರೌಂಡ್ ಫ್ಲೋರ್ನ ಜನರೇಟರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಕಾಣಿಸಿಕೊಂಡಿದೆ. ಇದಕ್ಕೆ ಕಾರಣ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಕೆಲವರಿಗೆ ಉಸಿರಾಟದ ಸಮಸ್ಯೆಯಾಗಿದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. 80 ಫೀಟ್ ರಸ್ತೆಯ ಮಿರಾಕಲ್ ಡ್ರಿಂಕ್ ಕಟ್ಟಡದಲ್ಲಿ ಬೆಂಕಿ ಆಕಸ್ಮಿಕ ಸಂಭವಿಸಿರುವುದು. ಬೆಂಕಿಯಿಂದಾಗಿ ಮೇಲಿನ 2 ಫ್ಲೋರಿಗೂ ಕೂಡ ಹೊಗೆ ಆವರಿಸಿದೆ. ಬೆಂಕಿ ಬಿದ್ದ ಕಟ್ಟಡದಿಂದ ಅಲ್ಲಿ ಸಿಕ್ಕಾಕೊಂಡಿದ್ದಂಥ ಉದ್ಯೋಗಿಗಳನ್ನ ಸಿಬ್ಬಂದಿನ ಹೊರಗೆ ತರೋದಕ್ಕೆ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಯಿತು. IDS ಬಿಸಿನೆಸ್ ಕಚೇರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರೋದು. ಸ್ಥಳಕ್ಕೆ ಸಚಿವ ಭೈರತಿ ಸುರೇಶ್ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಏಣಿಯನ್ನು ಇಟ್ಟು ಅಲ್ಲಿರ್ತಕ್ಕಂತಹ ಗಾಜುಗಳನ್ನ ಸಂಪೂರ್ಣವಾಗಿ ಒಡೆದು ನಂತರ ಅಲ್ಲಿಂದ ಈ ಕಡೆ ಬನ್ರಿ, ಜಾಗ ಇಲ್ಲ ಸರ್, ಒಂದ್ ನಿಮಿಷ ಇದೆ. ಕಂಟೆಸ್ಟೆಡ್ ಇದೆ ಸರ್. ಫೈರ್ ಇಂಜಿನ್ ಏನು ಇದು ಮಾಡೇ ಇಲ್ಲ. ಆಮೇಲೆ ಇಮಿಡಿಯೇಟ್ ಆಗಿ ಸುರೇಶ್ ಫೋನ್ ಮಾಡಿಕ್ಕೆ ಎಲ್ಲರನ್ನ ಕಳಿಸ್ಕೊಟ್ರು ನಮಗೆ. ಆನಂದ್ ಸರ್ ಅಷ್ಟೇ, ನೀವು ಒಂದು 1 ಅವರ್ ಇಂದ ಸರ್ ಪಾಪ ಎಲ್ಲ ಮಕ್ಕಳು ಎಲ್ಲ ರೋಡ್ ನಮಗೆ ಬರಕ್ಕೂ ಆಗ್ತಾ ಇಲ್ಲ. ಫುಲ್ಲು ಕಣ್ಣು ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿತ್ತು. ಪಾಪ ಹುಡುಗರೆಲ್ಲ ಮೇಲೇನೆ ಇದ್ರು. ಮೇಲೆ ಒಂದು 15 ಮೆಂಬರ್ಸ್ ಇದ್ರು. ಎಲ್ಲರೂ ಇವಾಗ ಸೇಫ್ ಆಗಿದ್ರು. ಆಲ್ಮೋಸ್ಟ್ 2 ಅವರ್ ಆಯ್ತು ಸರ್. ಜನ ಕಿರ್ಚೋ ಸೌಂಡ್ ಶಬ್ದ ಎಲ್ಲ ಕೇಳಿಸ್ತಾ ಇತ್ತು ನಮಗೆ. ಸರಿ ಏನಾಗಿದೆ ಅಂದ್ಬಿಟ್ಟು ಸ್ವಲ್ಪ ಬಗ್ ನೋಡಿದಾಗ ಸ್ಮೋಕ್ ಜಾಸ್ತಿ ಆಗಿಬಿಟ್ಟಿತ್ತು. ಏನು ಕಾಣಿಸ್ತಾ ಇರಲಿಲ್ಲ. ಎಲ್ಲರೂ ಪ್ಯಾನಿಕ್ ಆಗಿಬಿಟ್ಟು ಓಡೋಗ್ತಾ ಇದ್ರು. ಸರಿ ಕೆಳಗಡೆ ಬೆಂಕಿ ಅಂಟ್ಕೊಂಡ್ಬಿಟ್ಟಿದೆ ಅಂತ ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ನಾವು ಅಲ್ಲಿ ಕಿಟಕಿ ಹೊಡೆದಾಕ್ಬಿಟ್ಟು ಅಲ್ಲಿಂದ ಎಗರಕ್ಕೆ ಟ್ರೈ ಮಾಡಿದ್ವಿ ಫಸ್ಟ್ ಫ್ಲೋರಿಂದ. ಬಟ್ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಬೇಡ ಅಂದ್ಬಿಟ್ಟು ತಿರ್ಗಾ ವಾಪಸ್ ಕಾರಿಡೋರಿಗೆ ಬಂದಾಗ ಏನೂ ಕಾಣಿಸ್ತಾ ಇರಲಿಲ್ಲ. ಆವಾಗ ಒಂದಷ್ಟು ಜನ ಟೆರೆಸ್ ಮೇಲೆ ಓಡೋದ್ರು. ನಾವು ಒಂದಷ್ಟು ಜನ ಕೆಳಗೆ ಓಡಿ ಬಂದ್ರಿ. ಒಂದೇ ಒಂದು ಲೈಟ್ ಕಾಣಿಸಿದ್ದು. ಆ ಲೈಟ್ ಫಾಲೋ ಮಾಡ್ಕೊಂಡು ಆಚೆ ಬಂದಾಗ ಇಲ್ಲಿ ಆಚೆ ಬಂದ್ರಿ. ಮೇಲಿರೋರು ಟ್ರ್ಯಾಪ್ ಆಗ್ಬಿಟ್ಟು ಆಮೇಲೆ ಅವ್ರನ್ನ ಲ್ಯಾಡರ್ ಹಾಕಿ ಫೈರ್ ಇಂಜಿನ್ ರೆಸ್ಕ್ಯೂ ಮಾಡಿದ್ದಾರೆ ಸರ್. ಮಧ್ಯಾಹ್ನ ಸುಮಾರು 12:30 12:45 ಸಮಯದಲ್ಲಿ ನಮ್ಮ ಆರ್ಟಿ ನಗರ ಮುಖ್ಯ ರಸ್ತೆಯಲ್ಲಿ ಈ ಒಂದು ಅಗ್ನಿ ದುರಂತ ಆಗಿದೆ. ಕೇಳ್ತಾ ಇದ್ದೆ ಪೊಲೀಸವ್ರಿಗೆಲ್ಲ ಫೋನಲ್ಲೇ ಕೇಳ್ಕೊಂಡೆ ಏನು ಅಂತ. ಶಾರ್ಟ್ ಸರ್ಕ್ಯೂಟಿಂದ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ಫೈರ್ ಇಂಜಿನವರು, ಪೊಲೀಸರು ಮತ್ತು ಎಲೆಕ್ಟ್ರಿಕ್ ಇಂಜಿನಿಯರ್ಸ್ ಅವರೆಲ್ಲರೂ ಸೇರಿ ಏನಾಗಿದೆ ಅಂತ ಒಂದು ಎನ್ಕ್ವೈರಿ ಆರ್ಡ್ರ್ ಮಾಡ್ತೀನಿ, ಯಾಕೆ ಈ ಘಟನೆ ಆಯಿತು ಅಂತ. ಅದು ವರದಿ ಬಂದ ಮೇಲೆ ಸೂಕ್ತವಾದ ಕ್ರಮ ತಗೋತೀವಿ. ಯಾರಿಗೇನೂ ಆಗಿಲ್ಲ. ಒಂದು 11 ಜನ ಏನೋ ಅವರು ಕೆಲಸ ಮಾಡ್ತಾಯಿದ್ರು. ಸುರಕ್ಷಿತವಾಗಿ ಅವ್ರಿಗೆಲ್ಲರಿಗೂ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಒಬ್ರಿಗೇನೋ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪಾಪ ಅವ್ರನ್ನ ಹಾಸ್ಪಿಟಲ್ ಹೋಗಿ ನೋಡ್ತೀನಿ ನಾನು. ಒಬ್ರಿಗೇನೋ ಉಸಿರಾಟದ ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ. ದೇವ್ರದಿಂದ ಏನು ಅಂತ
ದೊಡ್ಡ ಅನಾಹುತ ಆಗಲಿಲ್ಲ. ಆದ್ರೂ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ. ಅವ್ರಿಗೂ ಯಾವ ಥರ ಸಹಾಯ ಮಾಡೋದು ನೋಡ್ತೀವಿ. ಮತ್ತು ಈ ಘಟನೆಗೆ ನಿಜವಾದ ಕಾರಣ ಏನು ಅಂತ ಕಂಡುಹಿಡಿಬೇಕಷ್ಟೇ. ಈಗ ಹೋಗ್ತೀನಿ, ಈಗ ಗೊತ್ತಾಯ್ತು ಏನೋ ಹಾಸ್ಪಿಟ್ಲಲ್ಲಿ ಔಟ್ ಆಫ್ ದ ಡೇಂಜರ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೇನೆ ಈಗ ಹೋಗ್ತೀನಿ, ಹಾಸ್ಪಿಟ್ಲಿಗೆ ಹೋಗಿ ನೋಡ್ತೀನಿ. ಏನು ನನ್ನ ಪ್ರಕಾರ ಏನು ಸಮಸ್ಯೆ ಇಲ್ಲ, ದೇವ್ರ ದಯದಿಂದ ಒಳ್ಳೇದಾಗ್ತದೆ ಅವನಿಗೂ ಅಂತ ಅನ್ಕೊಂಡು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಅಲ್ಲಿ ಆ ಕಟ್ಟಡದಲ್ಲಿ ಸಿಕ್ಕಾಕೊಂಡವರು ಮಾತನಾಡಿದ್ದನ್ನು ಗಮನಿಸಿದ್ರೆ ದೊಡ್ಡ ಅನಾಹುತವೊಂದು ಸ್ವಲ್ಪದರಲ್ಲೇ ತಪ್ಪಿದೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಮಧ್ಯಾಹ್ನ 1:45 ಸುಮಾರಿಗೆ ನಡೆದಿರುವಂತಹ ಘಟನೆ. ಮಿರಾಕಲ್ ಡ್ರಿಂಕ್ಸ್ ಕಟ್ಟಡದ ಗ್ರೌಂಡ್ ಫ್ಲೋರ್ನಲ್ಲಿ ಬರುವಂಥ ಜನರೇಟರ್ಗೆ ಬೆಂಕಿ ತಗುಲಿದಂಥ ಪರಿಣಾಮ ಏಕಾಏಕಿ ಅಲ್ಲಿದ್ದಂಥ ಕೆಲವೊಂದಷ್ಟು ಮೆಡಿಸಿನ್ ಎಕ್ವಿಪ್ಮೆಂಟ್ ಜೊತೆಗೆ ಔಷಧಿ ಉಪಕರಣಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರುವಂಥದ್ದು. ಜೊತೆಗೆ ಒಂದು ಕಡೆ ಮೆಡಿಸಿನ್ ಐಟಮ್ಗಳು ಯಾವಾಗ ಬೆಂಕಿಗೆ ಆಹುತಿ ಆಗುತ್ತೆ ಆಗ ಕೆಟ್ಟದಾಗಿ ಕಂಪ್ಲೀಟ್ ಆಗಿ ದಟ್ಟವಾದಂಥ ಹೊಗೆ ಬರುವಂಥದ್ದು. ಪರಿಣಾಮವಾಗಿ ಇಲ್ಲಿದ್ದಂಥ ಸುಮಾರು 60ರಿಂದ 70 ಜನ, ಇಲ್ಲಿ ಕೆಲವೊಂದಷ್ಟು ಜನ ಸಿಬ್ಬಂದಿಗಳು, ಜೊತೆಗೆ ಒಂದೇ ಕಟ್ಟಡದ 4 ಫ್ಲೋರ್ನಲ್ಲಿ ಬೇರೆ ಬೇರೆ ಕಂಪನಿಯ ಕಚೇರಿಗಳಿವೆ. ಎಲ್ಲ ಕಂಪನಿಯ ಸಿಬ್ಬಂದಿಗಳು ಉಸಿರುಗಟ್ಟುವಂಥ ವಾತಾವರಣ ಉಂಟಾಗಿತ್ತು ಅನ್ನೋ ಮಾತನ್ನ ಪ್ರತ್ಯಕ್ಷದರ್ಶಿಗಳು ನಮ್ಮ ಜೊತೆ ಹೇಳ್ತಾ ಇದ್ರು. ಅಂದ್ರೆ ಘಟನೆ ಆದಂಥ ಸಂದರ್ಭದಲ್ಲಿ ಯಾರು ಕೂಡ ಮೆಟ್ಲನ್ನ ಹಿಡ್ಕೊಂಡು ಬರುವಂಥ ಪರಿಸ್ಥಿತಿ ಇರಲಿಲ್ಲ. ಕೆಲವೊಂದಷ್ಟು ಮಂದಿ ಕಟ್ಟಡದ ಟೆರೆಸ್ಗೆ ಹೋಗಿ ಟೆರೆಸ್ನಿಂದ ಪಕ್ಕದ ಬಿಲ್ಡಿಂಗ್ಗಳಿಗೆ ಲ್ಯಾಡರ್ಗಳನ್ನು ಹಾಕೊಂಡು ಬರುವಂಥ ಕೆಲಸವನ್ನ ಮಾಡಿದ್ರು. ಜೊತೆಗೆ ನಾವೊಂದಷ್ಟು ಮಂದಿ ಕಟ್ಟಡದ ಗ್ಲಾಸ್ಗಳನ್ನು ಹೊಡೆದು ಹೊಗೆ ಹೊರಗಡೆ ಹೋಗುವಂಥ ಪರಿಸ್ಥಿತಿಯನ್ನು ತಂದ್ವಿ. ಜೊತೆಗೆ ಕೂಡಲೇ ಅಗ್ನಿಶಾಮಕ ದಳ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ಕೊಟ್ವಿ. ದಟ್ಟದಾದ ಹೊಗೆ ಬಂತು. ಸುಮಾರು 60ರಿಂದ 70 ಜನ ಘಟನಾ ಸ್ಥಳದಲ್ಲಿದ್ದರು. ಆದರೆ ಅವರ ಪೈಕಿ ಸುಮಾರು 3ರಿಂದ 4 ಜನ ತೀವ್ರವಾದಂಥ ಉಸಿರಾಟದ ಸಮಸ್ಯೆಯನ್ನು ಎದುರಿಸಿದ್ರು ಅನ್ನೋ ಮಾತನ್ನು ಹೇಳ್ತಿದ್ರು. ಸದ್ಯ ನಾವು ವಿಜುವಲ್ ಅನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾವ ರೀತಿಯಾಗಿ ಘಟನೆ ಆಗಿದೆ, ಇದೇ ಮಾರ್ಗವಾಗಿ ಎಲ್ಲರೂ ಕೂಡ ಬಂದಿರುವಂಥದ್ದು. ಕಟ್ಟಡದ ಮೊದಲನೇ ಫ್ಲೋರ್ನ ವಿಜುವಲ್ ಅನ್ನು ನಾನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ಇಲ್ಲಿ ಒಳಗಡೆ ಪ್ರವೇಶಕ್ಕೆ ಅನುಮತಿಯನ್ನು ನಿರಾಕರಿಸಿರುವಂಥದ್ದು. ಇದರ ಗ್ರೌಂಡ್ ಫ್ಲೋರ್ನಲ್ಲಿ ಬರುವಂತಹ ಜನರೇಟರ್ಗೆ ಬೆಂಕಿ ಹೊತ್ಕೊಂಡಂತ ಪರಿಣಾಮ ಕಟ್ಟಡದ ಮೊದಲನೇ ಫ್ಲೋರ್ ಹಾಗೂ 2ನೇ ಫ್ಲೋರ್ಗೆ ಅಗ್ನಿ ಹೊತ್ಕೊಂಡಿರುವಂಥದ್ದು. ಇಲ್ಲಿ ಇದೆ IDS ನೆಕ್ಸ್ಟ್ ಬಿಸ್ನೆಸ್ ಸೊಲ್ಯೂಷನ್ ಅಂತೇಳಿ ಬೇರೆ ಕಂಪ್ನಿ ಕೂಡ ಇದೆ, ಅದರ ಸಿಬ್ಬಂದಿಗಳು ಇದ್ದಾರೆ. ಇವರೆಲ್ಲರೂ ಕೂಡ ಪ್ರತ್ಯಕ್ಷದರ್ಶಿಗಳು. ಇವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ತಾವಿದ್ರ ಸರ್? ಖಾಸಗಿ ಕಂಪನಿ ಸಿಬ್ಬಂದಿ ಆಗಿರೋದ್ರಿಂದ ಯಾರು ಕೂಡ ಮಾತಾಡಲಿಕ್ಕೆ ಹಿಂದೆಟನ್ನು ಆಗ್ತಿರುವಂಥದ್ದು. ಅಂದರೆ ಮಿರಾಕಲ್ ಡ್ರಿಂಕ್ಸ್ ಕಚೇರಿಯಲ್ಲಿದ್ದಂಥ ಸುಮಾರು 60ರಿಂದ 70 ಜನ ಸಿಬ್ಬಂದಿ ಏನಿದ್ರು, ಇವರೆಲ್ಲರೂ ಕೂಡ ಸುರಕ್ಷಿತವಾಗಿ ಸದ್ಯ ಹೊರಗಡೆ ಬಂದಿರುವಂಥದ್ದು. ಈ ಪೈಕಿ ಸುಮಾರು 8ರಿಂದ 10 ಜನಕ್ಕೆ ಉಸಿರಾಟದ ಸಮಸ್ಯೆ ಎದುರಾಗಿದ್ದು ಅವರನ್ನು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಘಟನೆಯಲ್ಲಿ ಯಾವುದೇ ರೀತಿಯಾದಂಥ ಸಾವು ನೋವು ಸಂಭವಿಸಿಲ್ಲ. ಘಟನೆ ಆದಂಥ ನಂತರದಲ್ಲಿ ಕೂಡಲೇ ಎಚ್ಚೆತ್ತುಕೊಂಡಂಥ ಸುಮಾರು 80ರಿಂದ 90 ಜನ ಅಗ್ನಿಶಾಮಕ ದಳ ಸಿಬ್ಬಂದಿ ಅಧಿಕಾರಿಗಳು ಸದ್ಯ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ರಕ್ಷತ್, ಶಿವು, ಅಂದ್ರೆ ಇಲ್ಲಿ ಮಿರಾಕಲ್ ಡ್ರಿಂಕ್ ನ ಸಂಸ್ಥೆಯಲ್ಲಿ ಕಾಣಿಸ್ಕೊಂಡಿರೋದ ಬೆಂಕಿ ಅಥವಾ ಕೆಳಗೆ ಪಾರ್ಕಿಂಗ್ ಅಲ್ಲ? ರಕ್ಷತ್, ಇದು ಸುಮಾರು 4 ಅಂತಸ್ತಿನ ಕಟ್ಟಡದ ಮೊದಲ ಫ್ಲೋರ್ ಹಾಗೂ ಗ್ರೌಂಡ್ ಫ್ಲೋರ್ ಎರಡನ್ನು ಕೂಡ ಮಿರಾಕಲ್ ಡ್ರಿಂಕ್ಸ್ ಸಿಬ್ಬಂದಿಯವರೇ ಬಳಸುವಂಥದ್ದು. ಅಂದರೆ ಬಿಲ್ಡಿಂಗ್ನ ಗ್ರೌಂಡ್ ಫ್ಲೋರ್ನಲ್ಲಿ ಮಿರಾಕಲ್ ಡ್ರಿಂಕ್ಸ್ ಕಂಪನಿಗೆ ಸೇರಿದಂಥ ಕೆಲವೊಂದಷ್ಟು ಔಷಧೀಯ ಪದಾರ್ಥಗಳು ಜೊತೆಗೆ ಮೆಡಿಸಿನನ್ನು ಶೇಖರಿಸಿಡಲಾಗಿತ್ತು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಅಂದರೆ ಇದು 4 ಅಂತಸ್ತಿನ ಕಟ್ಟಡದ ಪೈಕಿ ಗ್ರೌಂಡ್ ಫ್ಲೋರ್, ಮೊದಲನೇ ಫ್ಲೋರ್ ಹಾಗೂ 2ನೇ ಫ್ಲೋರನ್ನು ಮಿರಾಕಲ್ ಡ್ರಿಂಕ್ಸ್ ಸಂಸ್ಥೆ ನಡೆಸಿತ್ತು. ಜೊತೆಗೆ ಗ್ರೌಂಡ್ ಫ್ಲೋರ್ನಲ್ಲಿ ಮೆಡಿಸಿನ್ ಐಟಮ್ಗಳನ್ನು ಸ್ಟಾಕ್ ಮಾಡಿದ್ರು ಅನ್ನೋ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಸದ್ಯ ಬೆಂಕಿ ಹೊತ್ಕೊಂಡಂಥ ಘಟನಾ ಸ್ಥಳದ ಲೈವ್ ವಿಜುವಲ್ಸ್ ಅನ್ನು ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಇದು ಈ ಕಟ್ಟಡದಲ್ಲಿ 2ನೇ ಬಾರಿ ಈ ರೀತಿಯಾದಂಥ ಘಟನೆ ಆಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಅಂದರೆ ಕಟ್ಟಡದ ಗ್ರೌಂಡ್ ಫ್ಲೋರ್ನಲ್ಲಿ ಏನು ಮಿರಾಕಲ್ ಡ್ರಿಂಕ್ಸ್ ಕಂಪನಿಗೆ ಸೇರಿದಂಥ ಕೆಲವೊಂದಷ್ಟು ಮೆಡಿಸಿನ್ ಅನ್ನ ಶೇಖರಿಸಿರ್ತಾರೆ. ಅಂದರೆ ಮಿರಾಕಲ್ ಡ್ರಿಂಕ್ಸ್ ಅನ್ನ ತಯಾರು ಮಾಡಲಿಕ್ಕೆ ಬೇಕಾದಂಥ ಆಯುರ್ವೇದಿಕ್ ಮೆಡಿಸಿನ್ ಅನ್ನ ಇಲ್ಲಿ ಶೇಖರಿಸಿರ್ತಾರೆ. ಇದೇ ಸ್ಥಳದ ಎಲ್ಲ ಕೇವಲ ಕೂದಲೆಳೆ ಅಂತರದಲ್ಲಿ ಜನರೇಟರ್ ಇರುತ್ತೆ. ಜನರೇಟರ್ಗೆ ಬೆಂಕಿ ಹೊತ್ತಿದಂಥ ಪರಿಣಾಮವಾಗಿ ಅಲ್ಲಿದ್ದಂಥ ಎಲ್ಲ ಆಯುರ್ವೇದಿಕ್ ಮೆಡಿಸಿನ್ಗೂ ಕೂಡ ಬೆಂಕಿಯನ್ನು ಹೊತ್ಕೊಂಡಿರುವಂಥದ್ದು. ಕೂಡಲೇ ಏನು ಅಗ್ನಿ ಅವಘಡ ಹೆಚ್ಚಾಗಿರುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಘಟನೆ ನಡೆದು 4 ಗಂಟೆಗಳಾಗಿದೆ. ಸದ್ಯ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುವಂಥ ಕೆಲಸವನ್ನು ಅಗ್ನಿಶಾಮಕ ದಳ ಅಧಿಕಾರಿಗಳು, RT ನಗರ ಪೊಲೀಸರು, ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಜೊತೆಗೆ ಇಲ್ಲಿನ ಸ್ಥಳೀಯರು ಕೂಡ ಮಾಡ್ತಿರುವಂಥದ್ದು. ಸದ್ಯ ಘಟನೆಯಲ್ಲಿ ಯಾವುದೇ ರೀತಿಯಾದಂಥ ಪ್ರಾಣಾಪಾಯಗಳಾಗಿಲ್ಲ. ಉಸಿರಾಟದ ಸಮಸ್ಯೆ ಎದುರಿಸಿದ್ದಂಥ ಸುಮಾರು 4-5 ಜನ ಏನಿದ್ದಾರೆ ಅವ್ರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ಸದ್ಯ ಪೊಲೀಸರು ಮಾಡಿರುವಂಥದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.